ಎಲ್ಲರಿಗೂ ನಮಸ್ಕಾರ. ನಾನು ಮನೋಜ್. ಇವತ್ತು ನಾವು ನುಗ್ಗೆ ಸೊಪ್ಪಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡು ನೀವೆಲ್ಲ ನುಗ್ಗೆಕಾಯಿಯನ್ನು ಸಾಂಬಾರಲ್ಲಿ ಬಳಕೆ ಮಾಡ್ಕೊಂಡು ಅಥವಾ ಹಾಗೆ ಕುದಿಸ್ಕೊಂಡು ಅದನ್ನು ಸೇವನೆ ಮಾಡಿರ್ತೀವಿ. ಆದರೆ ನುಗ್ಗೆ ಸೊಪ್ಪನ್ನು ನಾವು ಯಾರೂ ಸೇವನೆ ಮಾಡಲ್ಲ. ಆದರೆ ನಮಗೆ ಗೊತ್ತಿರಲ್ಲ ನುಗ್ಗೆ ಕಾಯಿಗಿಂತ ನುಗ್ಗೆ ಸೊಪ್ಪಿನಿಂದನೇ ಭಾಳ ಪ್ರಯೋಜನ ಐತಿ. ಹಾಗಿದ್ರೆ ಈ ಒಂದು ನುಗ್ಗೆ ಸೊಪ್ಪಿನಿಂದ ಆಗುವ ಪ್ರಯೋಜನಗಳೇನ ಅನ್ನೋದನ್ನು ತಿಳ್ಕೊಂಡು, ಅದಕ್ಕಿಂತ ಮೊದಲನೇದಾಗಿ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ನಮ್ಮ ದೇಹದ ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ತೈತಿ, ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತೈತಿ. ಇದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತೈತಿ. ಮತ್ತು ಇದು ಒಂದು ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಇರೋದ್ರಿಂದ ಇದು ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿಸಿಟಿಯನ್ನು ಕಡಿಮೆ ಮಾಡಿ ನಮ್ಮ ದೇಹವನ್ನು ರೋಗಗಳಿಂದ ಪ್ರೊಟೆಕ್ಟ್ ಮಾಡ್ತೈತಿ. ಅದಕ್ಕೋಸ್ಕರ ಇದು ಒಂದು ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ, ಇದು ನಾವು ದಿನಾಲೂ ನುಗ್ಗೆ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ಅಥವಾ ಅದರ ಒಂದು ಜ್ಯೂಸನ್ನು ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಇದು ನಮ್ಮ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗ್ತೈತಿ. ಯಾವ ಥರ ಅಂತಂದರೆ, ಇದರಲ್ಲಿ ಅಸ್ಕಾರ್ಬಿಕ್ ಆ್ಯಸಿಡ್ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಇನ್ಸುಲಿನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡಿ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡ್ತೈತಿ. ಮೂರನೇದಾಗಿ, ಇದು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತೈತಿ. ಹಾಗಂದರೆ ಇದರಲ್ಲಿ ವಿಟಮಿನ್ ಡಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಆಹಾರವನ್ನು ಜೀರ್ಣ ಮಾಡಿ ಅದನ್ನು ಎನರ್ಜಿಯನ್ನಾಗಿ ಕನ್ವರ್ಟ್ ಮಾಡ್ತೈತಿ. ಈಗ ಎಷ್ಟೋ ಜನ ತಪ್ಪಿದ್ದವರು ಇದರ ಎಲೆಗಳನ್ನು ಸೇವನೆ ಮಾಡೋದು ಅಥವಾ ಇದರಿಂದ ಎಲೆಗಳಿಂದ ತಯಾರಿಸಿರ್ತಕ್ಕಂಥ ಜ್ಯೂಸನ್ನು ಸೇವನೆ ಮಾಡೋದ್ರಿಂದ ಅದು ಅವರ ವೇಟನ್ನು ಕಡಿಮೆ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತೈತಿ. ಇನ್ನು ನಾಲ್ಕನೆಯದಾಗಿ, ಈ ಒಂದು ನುಗ್ಗೆ ಸೊಪ್ಪಲ್ಲಿ ಅಮೈನೋ ಆ್ಯಸಿಡ್ಸ್ ಇರ್ತೈತಿ. ಇದು ನಮ್ಮ ಕೂದಲಿನ ಉದುರುವಿಕೆಯನ್ನು ತಡೆಗಟ್ತೈತಿ. ಮತ್ತು ಅದರಲ್ಲಿ ವಿಟಮಿನ್ ಎ ಕಂಟೆಂಟ್ ಕೂಡ ಇರೋದ್ರಿಂದ ಅದು ನಮ್ಮ ಕೂದಲಿನ ಬೆಳವಣಿಗೆಯಲ್ಲೂ ಕೂಡ ಹೆಲ್ಪ್ ಮಾಡ್ತೈತಿ. ಐದನೇದಾಗಿ, ಇದರಲ್ಲಿ ಈ ಒಂದು ನುಗ್ಗೆ ಸೊಪ್ಪಲ್ಲಿ ಪ್ರೋಟೀನ್ಸ್ ಆಗಿರ್ಬೋದು, ಕ್ಯಾಲ್ಸಿಯಮ್ಮ ಮತ್ತು ವಿಟಮಿನ್ಸ್, ಮಿನರಲ್ಸ್ ಇವೆಲ್ಲ ಇರೋದ್ರಿಂದ ಇದು ನಮ್ಮ ಮಸಲ್ಸನ್ನು ಬಿಲ್ಟ್ ಮಾಡ್ತೈತಿ. ಮತ್ತು ಏನಾದರೂ ಈಗ ಇಂಜುರಿ ಆಗಿದ್ದರೆ ಅಥವಾ ಏನಾದರೂ ಗಾಯ ಆಗಿದ್ದರೆ ಅದನ್ನು ತಕ್ಷಣವಾಗಿ ಹೀಲ್ ಮಾಡೋದಕ್ಕೆ ಅದನ್ನು ಸಹಾಯ ಮಾಡ್ತೈತಿ. ಮತ್ತು ಎಷ್ಟೋ ಜನ ರಕ್ತಹೀನತೆಯಿಂದ ಸಫರ್ ಆಗ್ತಿರ್ತಾರೆ. ಅಂಥವರು ಕೂಡ ಇದನ್ನು ಸೇವನೆ ಮಾಡೋದ್ರಿಂದ, ಇದರ ಜ್ಯೂಸನ್ನು ಸೇವನೆ ಮಾಡೋದ್ರಿಂದ ಅವರಲ್ಲಿ ರಕ್ತ ಜಾಸ್ತಿ ಆಗ್ತೈತಿ ಮತ್ತು ಇನ್ನು ರಕ್ತವನ್ನು ಕೂಡ ಶುದ್ಧಿ ಮಾಡ್ತೈತಿ. ಇನ್ನು ಇದನ್ನು ನಾವು ಯಾವ ಥರನಾಗಿ ಸೇವನೆ ಮಾಡ್ಬೋದು ಅಂತಂತಂದ್ರೆ, ನುಗ್ಗೆ ಸೊಪ್ಪನ್ನು ನಾವು ಹಾಗೆ ಸೇವನೆ ಮಾಡ್ಬೋದು, ಅಥವಾ ನುಗ್ಗೆ ಸೊಪ್ಪಿನಿಂದ ತಯಾರಿಸಿರ್ತಕ್ಕಂಥ ಜ್ಯೂಸನ್ನು ಕೂಡ ತಯಾರು ಮಾಡ್ಕೊಂಡು ಸೇವನೆ ಮಾಡ್ಬೋದು, ಅಥವಾ ಈಗ ಪೌಡರ್ ರೂಪದಲ್ಲಿ ಅಥವಾ ಕ್ಯಾಪ್ಸೂಲ್ ರೂಪದಲ್ಲಿ ಇದು ಆಯುರ್ವೇದಿಕ್ ಫಾರ್ಮಸಿಗಳಲ್ಲಿ ಸಿಗ್ತೈತಿ. ಅದನ್ನು ನೀವು ಪರ್ಚೇಸ್ ಮಾಡ್ಕೊಂಡು ಸೇವನೆ ಮಾಡ್ಬೋದು. ಚರ್ಮದ ಸಮಸ್ಯೆ ಇದ್ದಾಗ, ಈಗ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಮತ್ತು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಮತ್ತು ಹೈಪರ್ ಪಿಗ್ಮೆಂಟೇಷನ್ ಅಂತ ಕರಿತೀವಿ, ಭಂಗತಿತ್ ಅಂತ ಕರಿತೀವಿ, ಮತ್ತು ಸ್ಕಿನ್ ಆಕ್ನೆ ಅಂದರೆ ಮೊಡವೆಗಳಾಗಿರ್ತಾವೆ. ಆ ಒಂದು ಸಮಸ್ಯೆ ಇದ್ದಾಗ ಏನು ಮಾಡ್ಬೇಕಂತಂದ್ರೆ, ನುಗ್ಗೆ ಸೊಪ್ಪನ್ನು ತೊಗೋಬೇಕು, ಅದರಿಂದ ಪೇಸ್ಟ್ ತಯಾರು ಮಾಡ್ಕೋಬೇಕು. ಬೇಕಿದ್ದರೆ ನೀವು ಬೇವಿನ ಸೊಪ್ಪನ್ನು ಕೂಡ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದು. ಅದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು ಅರ್ಧ ತಾಸು ಬಿಡೋದ್ರಿಂದ ನಮ್ಮ ಈ ಹೈಪರ್ ಪಿಗ್ಮೆಂಟೇಷನ್ನ ಮತ್ತು ಚರ್ಮದ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತಾವೆ ಮತ್ತು ನಮ್ಮ ಚರ್ಮ ಕೂಡ ಕಾಂತಿಯುತವಾಗ್ತೈತಿ. ಈ ಒಂದು ಪುಟ್ಟ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು. ಧನ್ಯವಾದಗಳು.